ಕರ್ನಾಟಕಕ್ಕೂ ಅಯೋಧ್ಯೆಗೂ ರಾಮನ ಕಾಲದಿಂದಲೂ ಕೂಡ ನಂಟಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ರಾಮನ ಭೂಮಿಯಿಂದ ಹನುಮಂತನ ನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಉಡುಗೊರೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ರಾಮ ಮಂದಿರದ ಶಿಲ್ಪಗಳ ಕೆತ್ತನೆಯಲ್ಲಿ ಕರ್ನಾಟಕದ ಶಿಲ್ಪಿಗಳಿಗೆ ಆದ್ಯತೆ ನೀಡಲಾಗಿದೆ. ರಾಮ ಜನ್ಮಭೂಮಿ ಅಯೋಧ್ಯೆಗೂ ಕರುನಾಡಿಗೂ ಯುಗ ಯುಗಗಳಿಂದಲೂ ನಂಟು ಇದೆ. ಸೀತೆಯನ್ನ ಹುಡುಕಿಕೊಂಡು ಬಂದ ರಾಮನಿಗೆ ಸಹಾಯ ಮಾಡಿದ್ದೇ ಹನುಮಂತ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಕರ್ನಾಟಕದ ಹನುಮಂತನಿಗೂ ಅಯೋಧ್ಯೆಯ ಶ್ರೀರಾಮನಿಗೂ ಅಳಿಸಲಾಗದ ನಂಟಿದೆ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದ ಲೋಕಾರ್ಪಣೆಗೆ ಕರ್ನಾಟಕದ ಭಕ್ತರು ಸುಗಮವಾಗಿ ತೆರಳಲು ಹೈಟೆಕ್ ರೈಲು ಸಂಪರ್ಕ ಕಲ್ಪಿಸಲಾಗಿದೆ. ಈ ಮೂಲಕ ರಾಮನ ಭಂಟ ಹನುಮಂತನ ರಾಜ್ಯಕ್ಕೆ ಪ್ರಧಾನಿ ಮೋದಿ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಕರ್ನಾಟಕಕ್ಕೆ 2 ವಂದೇ ಭಾರತ್, 1 ಅಮೃತ್ ಭಾರತ್ ರೈಲು. ಅಯೋಧ್ಯೆ ರೈಲು ನಿಲ್ದಾಣವನ್ನ ಉದ್ಘಾಟಿಸುವುದರೊಂದಿಗೆ ಪ್ರಧಾನಿ ಮೋದಿ 2 ಅಮೃತ ಭಾರತ್ ಹಾಗೂ 6 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದ್ದಾರೆ. ಅವುಗಳಲ್ಲಿ ಕೆಲವು ವರ್ಚುವಲ್ ಮೂಲಕ ಉದ್ಘಾಟನೆಗೊಂಡಿವೆ. ಇದರಲ್ಲಿ ಕೊಯಮತ್ತೂರು ಬೆಂಗಳೂರು ಕ್ಯಾಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್, ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಹಾಗೂ ಮಾಲ್ಡಾ ಟೌನ್ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಸಂಪರ್ಕಿಸುವ ಅಮೃತ್ ಭಾರತ್ ರೈಲುಗಳು ಕರ್ನಾಟಕದಲ್ಲಿ ಸಂಚರಿಸಲಿವೆ. ಪ್ರಾಣ ಪ್ರತಿಷ್ಠಾಪನಾ ವಿಗ್ರಹ ಆಯ್ಕೆ ಪ್ರಕ್ರಿಯೆ ಮುಕ್ತಾಯ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವ ರಾಮಲಲ್ಲಾನ ವಿಗ್ರಹದ ಆಯ್ಕೆ ಪ್ರಕ್ರಿಯೆಯನ್ನ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮುಗಿಸಿದ್ದು, ಇನ್ನೇನು ತೀರ್ಪು ಪ್ರಕಟಿಸುವುದು ಮಾತ್ರ ಬಾಕಿ ಇದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಆಯ್ಕೆ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ 3 ವಿಗ್ರಹಗಳ ಪೈಕಿ ಒಂದನ್ನ ಆರಿಸಲಾಗಿದೆ. ಕರ್ನಾಟಕ ಶಿಲ್ಪಿಗಳಾದ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ಮತ್ತು ಉತ್ತರ ಕನ್ನಡದ ಗಣೇಶ್ ಭಟ್ ಅವರು ಕೆತ್ತಿದ ಮೂರ್ತಿ ಆಯ್ಕೆಯಾಗಿದೆ ಎಂದು ಹೇಳಲಾಗಿದೆ. ಇವರ ಪೈಕಿ ಯಾರ ಮೂರ್ತಿಗೆ ಹೆಚ್ಚಿನ ಮತಗಳು ಬಿದ್ದಿವೆ ಎಂಬ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಿದೆ. ರಾಮ ಮಂದಿರದಲ್ಲಿ ಕೆತ್ತನೆ ಕಾರ್ಯಕ್ಕೆ ಕೋಟೆನಾಡಿನ ಕುವರ. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಶಿಲ್ಪಿಗಳ ಕೆತ್ತನೆಗೆ ಕರ್ನಾಟಕದ 4 ಅಯೋಧ್ಯೆಗೆ ತೆರಳಿದ್ದಾರೆ. ಅದರಲ್ಲಿ ಚಿತ್ರದುರ್ಗದ ಶಿಲ್ಪಿ ಕೀರ್ತಿ ನಂಜುಂಡಸ್ವಾಮಿ ಕೂಡ ಒಬ್ಬರು. ಕಳೆದ 1 ತಿಂಗಳ ಹಿಂದೆ ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಕೀರ್ತಿಯವರಿಗೆ ಕರೆ ಬಂದಿದ್ದು, ಇದರ ಬೆನ್ನಲ್ಲೇ ಶಿಲ್ಪಿ ಕೀರ್ತಿ ಅಯೋಧ್ಯೆಗೆ ತೆರಳಿ ವಿಗ್ರಹ ಕೆತ್ತನೆಯಲ್ಲಿ ಮಗ್ನರಾಗಿದ್ದಾರೆ. ಚಿತ್ರದುರ್ಗದ ಕಾಮನಬಾವಿ ಬಡಾವಣೆ ನಿವಾಸಿ ಕೀರ್ತಿ ನಂಜುಂಡಸ್ವಾಮಿ ಕಾರ್ಕಳದ ಶಿಲ್ಪಕಲಾ ಕೇಂದ್ರದಲ್ಲಿ ಪದವಿ ಮಾಡಿದ್ದಾರೆ. ಸದ್ಯ ರಾಮ ಮಂದಿರದಲ್ಲಿ ಗಣೇಶನ ವಿಗ್ರಹ, ರಾಮಾವತಾರ ವಿಗ್ರಹಗಳ ಕೆತ್ತನೆ ಮಾಡ್ತಾ ಇದ್ದು, ಅಯೋಧ್ಯೆ ರಾಮ ಮಂದಿರದಲ್ಲಿ ಕೋಟೆನಾಡಿನ ಕುಸುರಿ ಕಲೆ ಅರಳುತ್ತಾ ಇದೆ. ಚಿತ್ರದುರ್ಗದ ಶಿಲ್ಪಿ ಕೀರ್ತಿ ನಂಜುಂಡಸ್ವಾಮಿ ಇಡೀ ಕುಟುಂಬವೇ ರಾಮ ಮಂದಿರಕ್ಕಾಗಿ ಹೋರಾಡ್ತಾ ಇದೆಯಂತೆ. ಕೀರ್ತಿಯವರ ದೊಡ್ಡಪ್ಪ ಟೈಗರ್ ತಿಪ್ಪೇಸ್ವಾಮಿ ಕರಸೇವಕರಾಗಿದ್ದರಂತೆ. ರಾಮ ಮಂದಿರ ಹೋರಾಟದಲ್ಲಿ ನಮ್ಮ ಕುಟುಂಬ ಪಾಲ್ಗೊಂಡಿತ್ತು. ಇದೀಗ ತಮ್ಮ ಮಗನೂ ಕೂಡ ರಾಮ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗಿರೋದು ನಮ್ಮ ಪೂರ್ವ ಜನ್ಮದ ಭಾಗ್ಯ ಎಂದು ಕೀರ್ತಿ ತಂದೆ ನಂಜುಂಡಸ್ವಾಮಿ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಮ ಜನ್ಮಭೂಮಿ ಆಗಬೇಕು ಅನ್ನೋದು ನಮ್ಮ ಬಹಳ ಉದ್ದೇಶ ಇತ್ತು. ಅದಕ್ಕಾಗಿ ನಾವು ಆ ರಾತ್ರಿ ಹಗಲು ಅಂದಾಗ ಶ್ರಮ ಪಟ್ಟಿದ್ದೀವಿ. ನಾವು ಕರಸೇವಕರಾಗಿಯೂ ಸಹಿತ ಅಯೋಧ್ಯೆಗೆಲ್ಲ ಹೋಗಿ ಬಂದಿದ್ದೇವೆ. ನಮ್ಮ ಬ್ರದರು ನಾವೆಲ್ಲ ನಮ್ಮ ಫ್ಯಾಮಿಲಿ ಮೊದಲಿಂದನೂ ಸಹಿತ ಒಂದು ಹಿಂದೂ ಮಹಾಸಭಾ ಇದಕ್ಕೆಲ್ಲ ನಾವು ಒಂದು ಹೋರಾಟಕ್ಕೆ ಮೊದಲಿಂದನೂ ಮುಂಚೂಣಿಯಾಗಿ ನುಗ್ಗಿದ್ವಿ. ಮೊದಲಿಂದನೂ ಅದ್ರ ಮೇಲೆ ಇತ್ತು. ಆದರೆ ಆ ಪರಮಾತ್ಮ ನಮಗೆ ಇವತ್ತಿನ ದಿವಸದಲ್ಲಿ ನನ್ನ ಮಗನ ರೂಪದಲ್ಲಿ ಮಗನಿಗೆ ಆ ಒಂದು ಕೆತ್ತನೆಗೆ ಅಯೋಧ್ಯೆಗೆ ಕರೆಸಿಕೊಂಡಿದ್ದಾರೆ ಅಂತಂದರೆ ಅದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ.
ಒಟ್ಟಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಗತವೈಭವ ಮರುಕಳಿಸಿದ್ದು, ರಾಮ ಮಂದಿರ ಉದ್ಘಾಟನೆಗೆ ಹಿಂದೂಗಳ ಪುಣ್ಯ ಭೂಮಿ ಮಧುಬಣಗಿತ್ತಿಯಂತೆ ಸಿಂಗಾರವಾಗ್ತಾ ಇದೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.